ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಗಾಣಗಟ್ಟಿ ಮಾಯಮ್ಮಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಅಣ್ಣನ ಮಗನಿಗೆ ದುಡ್ಡಿನ ತೂಕ ಕೊಡೋದಿತ್ತು, ಹಾಗಾಗಿ ಹೊರಡ್ತಾ ಇದ್ದೀವಿ. ಸೊ ಫಸ್ಟ್ ನಾವು ನಮ್ಮ ಅಣ್ಣರೂರಿಗೆ ಬಂದಿದ್ದೀವಿ, ಬಿದರಿ ಕೆರೆಗೆ. ಸೊ ನೋಡಿ, ಇದೇ ನಮ್ಮ ಅಣ್ಣರೂರು. ಸೊ ನಮ್ಮ ಅಣ್ಣರ ಮನೆ ಕೂಡ ಬಂತು. ಫಸ್ಟು ಇಲ್ಲಿ ಟಿಫನ್ ಮಾಡಿಕೊಂಡು ಅದಾದಮೇಲೆ ನಾವು ಗಾಣಗಟ್ಟೆಗೆ ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ಇವರು ನಮ್ಮ ಅಮ್ಮರ ಅಮ್ಮ. ಸೊ ನೋಡಿ ಎಷ್ಟು ಗಟ್ಟಿಯಾಗಿದ್ದಾರೆ, ಇನ್ನೂ ತುಂಬ ಚೆನ್ನಾಗಿದ್ದಾರೆ, ಆರೋಗ್ಯ ಚೆನ್ನಾಗಿದೆ. ಸೊ ನಾವೇ ಟಿಫನ್ ಮಾಡ್ಕೊಂಡು ಬಂದಿದ್ವಿ. ಸೊ ಮಂಡಕ್ಕಿ ಒಗ್ಗರಣೆ, ಉಪ್ಪಿಟ್ಟು, ಹಾಗೆ ಕೇಸರಿ ಬಾತು, ಹಾಗೆ ವಡೆ ಕೂಡ ಮಾಡ್ಕೊಂಡು ಬಂದಿದ್ದರು ನಮ್ಮಮ್ಮ. ಸೊ ಇಲ್ಲಿ ಅಡುಗೆ ಮಾಡೋದಕ್ಕೆ ನಮ್ಮ ಅಣ್ಣರ ಮನೆಯಲ್ಲಿ ಹೆಣ್ಮಕ್ಳು ಯಾರೂ ಇಲ್ಲ, ಅಂದರೆ ನಮ್ಮ ದೊಡ್ಡಮ್ಮ ಇಲ್ಲ. ಸೊ ಹಾಗಾಗಿ ನಾವೇ ಅಡುಗೆ ಮಾಡ್ಕೊಂಡು ಬರ್ತೀವಿ ಯಾವಾಗಲೂ ಬಂದ್ರೂ. ತಗೊಂಡು ಬಂದಿರೋ ಟಿಫನ್ನೆಲ್ಲ ಎಲ್ಲರೂ ಹಾಕ್ಕೊಂಡು ಒಟ್ಟಿಗೆ ಕೂತ್ಕೊಂಡು ಟಿಫನ್ ತಿನ್ಕೊಂಡ್ವಿ. ಸೊ ಹೋಗೋದು ತುಂಬ ದೂರ ಅಲ್ವಾ, ಹಾಗಾಗಿ ಸೊ ಎಲ್ಲ ಟಿಫನ್ ತಿನ್ಕೊಂಡು ಅದಾದಮೇಲೆ ನಾವು ಗಾಣಗಟ್ಟೆಗೆ ಬಂದಿದ್ದೀವಿ. ನೋಡಿ, ಇದೇ ಗಾಣಗಟ್ಟೆ ಮಾಯಮ್ಮನ ದೇವಸ್ಥಾನ. ಸೊ ನಮ್ಮ ಅಣ್ಣ ಮದುವೆ ಆಗಿರೋದು ಇದೇ ಊರಲ್ಲಿನೇ. ಸೊ ಹಾಗಾಗಿ ನಾವು ಬಂದ ಕೂಡಲೇ ದೇವಸ್ಥಾನಕ್ಕೆ ಹೋಗಲಿಲ್ಲ. ಸೊ ನಮ್ಮ ಅಣ್ಣರು ಬೀಗರು ಮನೆಗೆ ಬಂದಿದ್ದೀವಿ. ಸೊ ಅಲ್ಲಿ ನಾವು ಬರೋಷ್ಟರೊಳಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ದೇವಸ್ಥಾನದಿಂದ ದುಡ್ಡಿನ ಕಾಯನ್ನು ತೊಗೊಂಡು ಬಂದುಬಿಟ್ಟು ಸೊ ನೋಡಿ ಪೂಜೆ ಮಾಡಿಬಿಟ್ಟು, ಸೊ ನಮ್ಮ ಅತ್ತಿಗೆ ಅವ್ರ ತಮ್ಮ ಈ ರೀತಿ ಹೊತ್ಕೊಂಡಿದ್ದಾನೆ, ಸೋದ್ರ ಮಾವ ಅಂತ ಹೇಳಿ ಅವನಿಗೆ ಒರೆಸಿದ್ದಾರೆ ದುಡ್ಡನ್ನು. ಸೊ ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ವಿ ದುಡ್ಡಿನ ತೂಕ ಕೊಡೋದಕ್ಕೆ. ಸೊ ತುಂಬಾ ಚೆನ್ನಾಗಿ ಇರುತ್ತೆ ಈ ದೇವಸ್ಥಾನ, ಹಾಗೆ ತುಂಬಾ ಪವರ್ಫುಲ್ಲು. ತುಂಬ ರಶ್ ಇತ್ತು ನೋಡಿ, ಇವತ್ತು ಶುಕ್ರವಾರ ಬೇರೆ ಅಲ್ವಾ. ಸೊ ಹೆವಿ ರಶ್ ಇತ್ತು. ಸೊ ಆ ರಶಲ್ಲೇ ಹೋಗ್ಬಿಟ್ಟು ದುಡ್ಡಿನ ತೂಕ ಕೊಟ್ವಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾನೆ ಅಂತಂದರೆ ಸ್ವಲ್ಪನೂ ಹಠ ಮಾಡಲಿಲ್ಲ, ಹಳ್ಳಿಲ್ಲ. ಸೊ ತುಂಬ ಚೆನ್ನಾಗಿ ಇದ್ದ. ಹಾಗೆ ಇಲ್ಲಿ ಏನಾದರೂ ಬೇಡ್ಕೊಂಡಿದ್ದು ಖಂಡಿತವಾಗ್ಲೂ ಈಡೇರುತ್ತೆ. ಸೊ ಅದು ನಾವೇನಾದರೂ ಪ್ರತಿಫಲ ಕೊಡಬೇಕು ಅಂತಂದರೆ ಈ ದೇವರಿಗೆ ದುಡ್ಡು ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾವು ಮಕ್ಕಳಿಗೆಲ್ಲ ದುಡ್ಡಿನ ತೂಕನ ಕೊಡ್ತೀವಿ. ಹಾಗೆ ಏನಾದರೂ ಅಂದ್ಕೊಂಡಿದ್ರೆ ಆ ಕೆಲಸ ಆದರೆ ದುಡ್ಡನ್ನು ಕೊಡ್ತೀವಿ. ಹಾಗೆ ದುಡ್ಡಿನ ತೂಕ ಕೊಟ್ಟಾದಮೇಲೆ ಮಾಯಮ್ಮ ದೇವಿ ದೇವಸ್ಥಾನದಲ್ಲಿನೇ ಮಡ್ಲಕ್ಕಿ ಶಾಸ್ತ್ರನ ಮಾಡಿದರು. ಸೊ ನಮ್ಮ ಅತ್ತಿಗೆಗೆ ಮಡ್ಲಕ್ಕಿನ ಹಾಕಿದರು. ಸೊ ಇವ್ರ ಊರಲ್ಲೆಲ್ಲ ಇದೇ ಥರ ಅಂತೆ ಮಾಡೋದು, ಹಾಗಾಗಿ ಇವರು ಕೂಡ ಇಲ್ಲೇ ಮಡ್ಲಕ್ಕಿಯನ್ನು ಹಾಕಿ ಆಶೀರ್ವಾದ ಮಾಡಿದರು. ಹಾಗೆ ಮಡ್ಲಕ್ಕಿ ಎಲ್ಲ ಹಾಕಿದಾದ್ಮೇಲೆ ನಾವು ದೇವ್ರ ದರ್ಶನ ಮಾಡೋದಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಆ ರಶಲ್ಲೇ ಕ್ಯೂ ಅಲ್ಲಿ ನಿಂತ್ಕೊಂಡು ಸೊ ದೇವ್ರ ದರ್ಶನ ಮಾಡೋದಕ್ಕೆ ಒಳಗಡೆ ಬಂದ್ವಿ ನೋಡಿ. ಸೊ ಆ ದೇವಿಗೆ ನೋಡಿ ಜಾಸ್ತಿ ಹೂವಿನಿಂದ ಕೂಡ ಅಲಂಕಾರ ಮಾಡಿಲ್ಲ, ಬರೀ ದುಡ್ಡಿನಿಂದನೇ ಅಲಂಕಾರ ಮಾಡಿದ್ದಾರೆ. ಸೊ ದೇವಸ್ಥಾನದೊಳಗಡೆ ಈ ಥರ ಇದೆ, ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಹಾಗೆ ತುಂಬಾ ಪವರ್ಫುಲ್ ದೇವರಿದು, ಮಕ್ಕಳಿಲ್ದವ್ರಿಗೆ ಮಕ್ಕಳ ಫಲ ಕೊಡುತ್ತೆ. ಹಾಗೆ ನಾವೇನೇ ಅಂದ್ಕೊಂಡ್ರೂ ಕೂಡ ಆ ಕೆಲಸ ಈಡೇರುತ್ತೆ. ಸೊ ನೋಡಿ, ಇಲ್ಲಿ ಹಿಂದ್ಗಡೆ ದೇವಸ್ಥಾನದ ಹಿಂದ್ಗಡೆ ಕಾಯನನ್ನು ಹಚ್ತಾರೆ ಬೇಡ್ಕೊಂಡು. ಸೊ ಏನಾದರೂ ನಾವು ಭಕ್ತಿಯಿಂದ ಬೇಡ್ಕೊಂಡು ಈ ರೀತಿ ಕಾಯನನ್ನು ಹಚ್ಚಿದರೆ ಕಾಯನು ಹಾಗೆ ಗೋಡೆಗೆ ಇಟ್ಕೊಳ್ಳುತ್ತೆ. ಸೊ ಅದು ನೆರವೇರುತ್ತೆ ಅಂತ ನಂಬ್ತಾರೆ ಜನ. ಸೊ ನಾವು ದೇವಸ್ಥಾನದಿಂದ ಮನೆಗೆ ಬಂದಮೇಲೆ ಸೊ ಹೋಳಿಗೆ ಊಟ ಮಾಡಿದರು, ಹೋಳಿಗೆ ಮಾವಿನ ಹಣ್ಣಿನ ಸೀಕರಣೆ ಮಾಡಿದರು. ಸೊ ಊಟ ಮಾಡಿಕೊಂಡು ಹಾಗೆ ನಮ್ಮ ಅಳಿಮಯ್ಯನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಸೊ ಅವನಂತೂ ತುಂಬ ಆಟ ಮಾಡ್ತಾ ಇದ್ದ, ನಿದ್ದೆ ಬೇರೆ ಆಗಿಲ್ಲ ಅಂತ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಮಿನಿ ವ್ಲಾಗು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.